ರಾಕ್ಷಸ ಅಂತ ಹೇಳಿ ಗೊತ್ತು. ನಮ್ಮ ಹಿರಣ್ಯ ರಾಕ್ಷಸನ ರಕ್ಷಕನ ನಿಜವಾಗ್ಲೂ ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂದ್ರೆ ಜುಲೈ 19ವರೆಗೂ ನಾವು ಕಾಯಲೇಬೇಕು. ಆದ್ರೆ ಅದ್ರ ಬಗ್ಗೆ ಒಂದು ಪುಟ್ಟ ಹಿಂಟನ್ನು ನಾವು ಖಂಡಿತ ಬಿಟ್ಕೊಡ್ಬಹುದೇನೋ. ಅದು ಗೊತ್ತಾಗಬೇಕು ಅಂದ್ರೆ ನಾವು ಟ್ರೈಲರ್ ನೋಡಬೇಕು. ಇವತ್ತು ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ 2 ಮಿನುಗು ತಾರೆಗಳು ನಮ್ಮನ್ನ ಜಾಯಿನ್ ಆಗಿವೆ. ಇಬ್ಬರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ನಟ ರಾಕ್ಷಸ ದ್ವಾಲಿ ಧನಂಜಯ್ ಸರ್ ಅವರ ಜೊತೆಗೆ ನಮ್ಮ ತುಪ್ಪದ ಬೆಳಗಿ ರಾಗಿಣಿ ದ್ವಿವೇದಿ ಅವರು ಅಲ್ಲಿಂದ ಅನೌನ್ಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅದ್ಭುತವಾದಂತಹ ಒಂದು ಆಕ್ಷನ್ ಕ್ರೈಮ್ ಡ್ರಾಮಾದಲ್ಲಿ ಅಮೇಸಿಂಗ್ ಆಗಿ ನಡೆಸಿದ್ದಾರೆ. ಅವರ ಜೊತೆಗಿರುವಂತಹ ತಂಡದ ಜೊತೆಗೂ ಕೂಡ ಖಂಡಿತ ಮಾತನಾಡ್ತೀನಿ. ಒಂದು ಬ್ಯೂಟಿಫುಲ್ ಟೀಮ್, ಫುಲ್ ಪರಿಶ್ರಮ ಪಟ್ಟಾಗ ಯಾವ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಖಂಡಿತ ಹಿರಣ್ಯ ಉದಾಹರಣೆ ಆಗಲಿದೆ. ಇದೀಗ ನೇರವಾಗಿ ನಮ್ಮ ನಿರ್ಮಾಪಕರನ್ನ ಮಾತನಾಡಿಸುವಂತಹ ಸಮಯ. ವೇದಾಸ್ ಇನ್ಫಿನೈಟ್ ಪಿಕ್ಚರ್ಸ್ ಮೂಲಕ ಹಿರಣ್ಯ ತಂಡವನ್ನ ಜೊತೆಯಾಗಿ ಕರ್ಕೊಂಡು ಬಂದಂತಹ ನಮ್ಮ ನಿರ್ಮಾಪಕರು ವಿಘ್ನೇಶ್ವರ ಗೌಡ ಅವರು ಹಾಗೂ ವಿಜಯ್ ಗೌಡ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಿರಣ್ಯ ಜುಲೈ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಮ್ಮ ಅತಿಥಿಗಳಿದ್ದಾರೆ, ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಇದ್ದಾರೆ. ಏನು ಹೇಳ್ತೀವಿ? ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವಾಹಿನಿಯ ಮಿತ್ರರಿಗೆ ಹಾಗೂ ಅತಿಥಿಗಳಾಗಿ ಬಂದಂಥ ಡಾಲಿ ಧನಂಜಯ ಅವರೇ, ಹಾಗೆ ನಮ್ಮ ನಟರಾದಂಥ ರಾಜವರ್ಧನ್ ಅವರೇ, ಹಾಗೆ ದಿವ್ಯಾ ಸುರೇಶ್ ಅವರೇ, ಹಾಗೂ ರಿಹಾನ್ ಅವರೇ, ಹಾಗೆ ರಾಗಿಣಿಯವರೇ, ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸುಮಾರು 2.5 ವರ್ಷಗಳ ಹಿಂದೆ ನಾನು ಹಾಗೂ ವಿಜಿ ಮತ್ತು ಪ್ರವೀಣ್ ಹಾಗೂ ನಮ್ಮ ಅರುಣ್ ಅವರು ಕೂತು ಯಾವುದೋ ಒಂದು ಫ್ಲ್ಯಾಟಲ್ಲಿ ಡಿಸ್ಕಷನ್ ಮಾಡಿದಂತಹ ಕತೆ ಈ ಲೆವೆಲ್ವರೆಗೆ ಬಂದಿದೆ. ಹಾಗೂ ಇದು ಸಮಸ್ತ ನಾಡಿನ ಕನ್ನಡಿಗರಿಗೆ 7 ಕೋಟಿ ಜನರಿಗೂ ಕೂಡ ತಲುಪುತ್ತೆ ಅಂತ ನನ್ನ ಒಂದು ಮನಸ್ಸಿನಲ್ಲಿ ಅನಿಸ್ತಾ ಇದೆ. ಹಾಗೆ ಅದಕ್ಕೆ ಸಹಕಾರವನ್ನು ನೀವೆಲ್ಲರೂ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ 19ನೇ ತಾರೀಕಿಗೆ ಸಿನಿಮಾದ ಒಂದು ಸವಿಯೋಣ ಅಂತ ಹೇಳ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಯಾಕಂದರೆ ಸಿನಿಮಾನ ಒಂದು ಹಂತಕ್ಕೆ ತೊಗೊಂಡೋಗೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ಇರುತ್ತೆ, ಅದನ್ನು ನಾನು ನಂಬಿದ್ದೀನಿ. ಮತ್ತು ಇಂಥ ಬಿದ್ದು ಶೆಡ್ಯೂಲಲ್ಲಿ ಬಂದಿರ್ತಕ್ಕಂಥ ನಮ್ಮ ದಾರಿ ಸರ್ಗೆ ಮತ್ತು ನಮ್ಮ ಮಂಜು ಸರ್ಗೆ ಮತ್ತು ರಾಗಿಣಿ ಮೇಡಮ್ಗೆ, ಯಾಕಂದರೆ ಅವ್ರು ಬಂದಿರೋದು ನೋಡಿದ್ರೆ ನಮ್ಗೆ ಅವ್ರ ಸಿನಿಮಾ ಮೇಲಿರೋ ಪ್ರೀತಿ ನಮಗೆ ಕಾಣುತ್ತೆ. ಇಂಥ ಬಿಸಿ ಶೆಡ್ಯೂಲಲ್ಲೂ ಅವ್ರು ಬಂದಿರೋದು ನಮ್ಗೆ ತುಂಬ ಖುಷಿಯಾಗುತ್ತೆ. ಒಂದು ಯುವಕರು ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಹೋಪ್ ನನಗನ್ಸುತ್ತೆ ನಿಮಗೆ ಟ್ರೈಲರ್ ಇಷ್ಟ ಆಗಿದೆ ಅಂತ. ಸಿನಿಮಾನೂ ಖಂಡಿತ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಆಶೀರ್ವದಿಸಿ. ನಮ್ಮ ವೇದಾಂತ ಪಿಕ್ಚರ್ಸ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಅದ್ಭುತವಾದಂತಹ ಸಿನಿಮಾಗಳು ಸಿಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್ ಒಂದ್ಸಲ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಹಲವಾರು ಶಾರ್ಟ್ ಮೂವಿಗಳ ಮೂಲಕ ಸಿನಿಮಾ ಕನಸನ್ನ ಪುಟ್ಟದಾಗಿ ಕಟ್ಕೊಂಡು ಇದೀಗ ಹಿರಣ್ಯ ಮೂಲಕ ಒಂದು ಅಮೇಸಿಂಗ್ ಆದಂತಹ ಸಿನಿಮಾವನ್ನ ಕನ್ನಡ ಇಂಡಸ್ಟ್ರಿಗೆ ನೀಡ್ತಾ ಇರುವಂತಹ ನಮ್ಮ ನಿರ್ದೇಶಕರು ಪ್ರವೀಣ್ ಅಭಿಯುಕ್ತ ಎಲ್ಲರಿಗೂ ಶುಭ ಸಂಜೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಅತಿಥಿಗಳಾದ ಡಾಲಿ ಧನಂಜಯ್ ಸರ್ಗಳಿಗೂ ಮತ್ತು ರಾಗಿಣಿ ಮೇಡಮ್ ಅವ್ರಿಗೂ ಮತ್ತು ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್ ಆದ ಹಲೋ ನಮ್ಮ ಇಡೀ ಚಿತ್ರತಂಡಕ್ಕೂ ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಪೂರ್ವಕ ವಂದನೆಗಳು. ಹಿರಣ್ಯ ತುಂಬ ಸ್ಪೆಷಲ್ ನಮಗೆ. ಈ 2 ವರ್ಷದ ಹಾರ್ಡ್ ವರ್ಕ್ ಏನಿದೆ, ಇವತ್ತು ನಿಮ್ಮ ಆ ಒಂದು ಸ್ಯಾಂಪಲ್ನ ತೋರಿಸಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ನನ್ನ ನಂಬಿಕೆ.
ಒಂದು ಪುಸ್ತಕ ನೀವು ಓದಬೇಕಂದ್ರೆ ಅದ್ರ ಪೀಠಿಕೆ ತುಂಬ ಮುಖ್ಯ ನಿಮಗೆ. ಅದು ನಿಮ್ಗೆ ಇಂಪ್ರೆಸ್ ಆದ್ರೇ ನೀವು ಇಡೀ ಪುಸ್ತಕನ ನೋಡ್ತೀರಾ. ಸೊ ಹಾಗೆ ಆ ಥರನೇ ನಾವು ಒಂದು ಆಲ್ರೆಡಿ ಒಂದು ಟೀಸರ್ ಬಿಟ್ಟಿದ್ದೀವಿ, ಸಾಂಗ್ಸ್ ಬಿಟ್ಟಿದ್ದೀವಿ, ಎಲ್ಲದಕ್ಕೂ ಅಭೂತಪೂರ್ವ ರೆಸ್ಪಾನ್ಸ್ ಬಂದಿದೆ. ಟ್ರೈಲರ್ಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಂದು ಹೊಸ ನಿರ್ದೇಶಕನಿಗೆ ಒಂದು ಭರ್ಜರಿಯಾಗಿ ಇಷ್ಟು ದೊಡ್ಡ ಬಜೆಟಲ್ಲಿ ನನಗೆ ನಿರ್ಮಿಸಿ ಕೊಟ್ಟ ನಮ್ಮ ನಿರ್ಮಾಪಕರಾದ ವಿಘ್ನೇಶ್ವರ್ ಸರ್ ಅವ್ರಿಗೂ ಮತ್ತು ವಿಜಯ್ ಕುಮಾರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಮತ್ತು ಇಡೀ ತಂಡ ಅಷ್ಟು ಶ್ರಮ ಪಟ್ಟಿದೆ. ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಆಮೇಲೆ ಎಲ್ಲ ಟೆಕ್ನಿಷಿಯನು ಎಲ್ಲನೂ ಸೇರಿ ಒಂದು ಅಲಂಕಾರ ಕೊಟ್ಟಿದ್ದಾರೆ. ಆಫ್ಟರ್ ಸೋ ಲಾಂಗ್ ನೀವೊಂದು ಕಮರ್ಷಿಯಲ್ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ನಿಮಗೆ ಇದರಲ್ಲಿ ಖಂಡಿತ ಸಿಗುತ್ತೆ ಅಂತ ನನ್ನ ನಂಬಿಕೆ. ಒಳ್ಳೆ ಒಳ್ಳೆ ಫೈಟ್ಸ್ ಇದೆ. ಬರೀ ಫೈಟ್ಸ್ ಇದೆ ಅನ್ನೋದು ಮಾತ್ರ ಬರೀ ಹೊಡೆದಾಟ ಇರಲ್ಲ, ಅದ್ರ ಹಿಂದೆ ಇರೋ ಎಮೋಷನ್ಸ್ ನಿಮಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಸಾಂಗ್ಸ್ ಇದೆ, ಲಿಮಿಟೆಡ್ ಸಾಂಗ್ಸ್ ಇದ್ರೂ ಕೇಳೋವರಿಗೆ ತುಂಬ ಒಂದು ಮುದ ಕೊಡುತ್ತೆ. ಆಮೇಲೆ ಕಂಟೆಂಟ್ ಮೈನ್ ಅದೇ ಈಗಿರೋ ಒಂದು ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇದೆ. ಒಂದು ತುಂಬ ಭಯ ಆಡಿಸ್ತಿದ್ದಾರೆ, ಆ ಭಯ ಇರಬೇಕು. ಆ ಭಯ ಇದನ್ನೇ ನಮ್ಮಂಥ ಫಿಲ್ಮ್ ಮೇಕರ್ಗೆ ಇನ್ನೂ ಚಾಲೆಂಜ್ ಆಗಿರುತ್ತೆ. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಆ ಕಥೆನ ರೆಡಿ ಮಾಡಿಕೊಂಡು ಇಡೀ ತಂಡ ಅದು ಎಫೆಕ್ಟ್ ಹಾಕಿದೆ. ಇದೇ 19ಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಸ್ಪೆಷಲ್ ಮೆನ್ಷನ್ನು ನಮ್ಮ ಜಾಕ್ಪೋ ಮಂಚ್ ಸರ್ ಅವ್ರಿಗೆ. ಯಾಕಂದರೆ ಅವರು ಪ್ರೊಡಕ್ಷನ್ ಆಗಲಿ, ಅವ್ರ ಡಿಸ್ಟ್ರಿಬ್ಯೂಷನ್ ಆಗಲಿ ಒಳ್ಳೆ ಕ್ವಾಲಿಟಿ ನೋಡಿನೇ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದು. ನಮ್ಮ ಕಂಟೆಂಟನ್ನು ನೋಡಿ ಅವರು ಇಷ್ಟಪಟ್ಟು ನಮಗೆ ಬ್ಲೆಸ್ ಮಾಡಿದ್ದಾರೆ. ಮತ್ತು ಐಕಾನಿಕ್ ಎನರ್ಜೆಟಿಕ್ ಐಕಾನಿಕ್ ನಮ್ಮ ಶಿವಣ್ಣ ಅವ್ರಿಗೆ ತುಂಬ ಥ್ಯಾಂಕ್ ಯು. ನಾನು ಅವ್ರ ಪಕ್ಕ ಕೂತಾಗ ನಮ್ಮ ಮಾತೇ ಬರಲಿಲ್ಲ. ಅವರು ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿ ನಮಗೆಲ್ಲ ವಿಶ್ ಮಾಡಿದ್ರು. ಸೊ ಅವ್ರಿಗೂ ದೊಡ್ಡ ಥ್ಯಾಂಕ್ ಯು. ಮತ್ತು ಎಲ್ಲ ಚಿತ್ರ ನಮ್ಮ ಇಡೀ ಕಲಾವಿದರಿಗೂ ಥ್ಯಾಂಕ್ ಯು. ಸ್ಪೆಷಲ್ ಮೆನ್ಷನ್ನು ನಮ್ಮ ಯೋಗಿ ಬೇಬಿ. ಅವನಿಲ್ಲ ಅಂದರೆ ಈ ಚಿತ್ರ ಅಷ್ಟು ಆಗ್ತಿರ್ಲಿಲ್ಲ. ಇಡೀ ನಾಲ್ಕು ತಿಂಗಳಿಂದ ನಮ್ಮ ಫುಲ್ ಜರ್ನಿಯಲ್ಲಿದ್ದ ಅವನು. ಎಲ್ಲ ಮಳೆ ಗಾಳಿ ಎಲ್ಲ ನೋಡಿ ಬಂದಿರೋಂಥ ಕಿಟ್ಟದು. ಬೆಳೆದ ಮೇಲೆ ಬೈತಾನೆ, ಇಲ್ಲ ಡೈರೆಕ್ಟ್ರು ನಿನಗಿದೆ ಅಂತ ಹೇಳ್ತಾನೆ. ಸೊ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಜೈ ಹಿರಣ್ಯ, ಜೈ ಕರ್ನಾಟಕ. ಇದೀಗ ನಮ್ಮ ಟ್ರೈಲರ್ ನೋಡಿದ್ರೆ ಟ್ರೈಲರ್ ಅಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಕಾಣಿಸ್ತಾ ಇದ್ರು. ನಮ್ಮ ದಿಲೀಪ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಗೆ ನಮ್ಮ ರಾಬರ್ಟ್ ಹುಲಿ ಕಾರ್ತಿಕ್ ದಯವಿಟ್ಟು ಬರಬೇಕು. ಪ್ಲೀಸ್ ಬನ್ನಿ ಹುಲಿ ಕಾರ್ತಿಕ್ ಅವರೇ. ನನಗೆ ಪೊಲೀಸ್ ಮುಂದೆ ಹುಲಿ ಹೇಳ್ತಿದ್ದಿಲ್ಲ, ಬನ್ನಿ. ಅದೇ ರೀತಿಯಾಗಿ ಟ್ರೈಲರ್ ಅಲ್ಲಿ ರಾಣ ಎಲ್ಲಿ ಅಂತ ಹುಡುಕ್ತಿದ್ದಲ್ಲ ಗಿರೀಶ್ ಸರ್, ಅಲ್ಲೇ ಇದ್ದಾರೆ ನಿಮ್ಮ ರಾಣ. ದಯವಿಟ್ಟು ಚಪ್ಪಾಳೆ ಬರಲಿ ನಮ್ಮ ಕಲಾವಿದರಿಗೆ. ದಿಲೀಪ್ ಅವರೇ, ನಿಮ್ಮಿಂದಲೇ ಮಾತು ಪ್ರಾರಂಭ, ಹಿರಣ್ಯದ ಅನುಭವ. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮಗಳಿಗೆ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಮೂವಿಗೆ ಅವಕಾಶ ಕೊಟ್ಟಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಆಲ್ಸೋ. ಆ್ಯಂಡ್ ಡಾಲಿ ಸರ್ ಆ್ಯಂಡ್ ರಾಘವೇಂದ್ರ, ನೀವು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಜವರ್ಧನ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೂವಿ. ಸ್ಪೆಷಲಿ ಅವರ ಅಪಿಯರೆನ್ಸ್ ಆಗಿರ್ಬೋದು, ಸ್ಕ್ರೀನ್ಸ್ ಪ್ರೆಸೆನ್ಸ್ ಆಗಿರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಂತ ಬಂದಾಗ ಪೊಲೀಸ್ ಆಗಿ ಮಾಡಬೇಕಾದ್ರೆ ಪರ್ಸ್ನಲಿ ಮ್ಯಾಚ್ ಆಗಬೇಕಾಗಿತ್ತು. ಸೊ ಅದೇ ನನಗೆ ಬಿಗ್ ಟಾಸ್ಕ್ ಆಗಿತ್ತು. ಸೊ ಸರ್ ಮೊದಲನೇ ಟೈಮ್ ಹೇಳಿದಾಗ ಸೊ ಇವರೇ ಬಿಚ್ಚುಗತ್ತಿ ಬಿಚ್ಚುಗತ್ತಿ ಆ ಮೂವಿ ನೋಡಿದ್ರೆ ಸೊ ಆ ಟೈಮಲ್ಲಿ ಯು ವಾಸ್ ಸೋ ಹ್ಯೂಜ್. ಸೊ ಆ ಟೈಮಲ್ಲಿ ಅವ್ರ ಪರ್ಸ್ನಲಿ ಸ್ವಲ್ಪ ಮ್ಯಾಚ್ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಟಾಸ್ಕ್ ಇತ್ತು. ಸೊ ಆ ಟಾಸ್ಕ್ ನಾನು ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬ ವರ್ಕ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಕ್ಯಾರೆಕ್ಟರ್ನ ಫಸ್ಟ್ ಟೈಮ್ ಮಾಡಿರೋದು. ಸೊ ಅವಕಾಶ ಕೊಟ್ಟಿರೋ ಎಲ್ಲ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಮೂವಿ ಹಿಟ್ ಆಗಬೇಕು ಅಂದರೆ ಡೆಫಿನೆಟ್ ಆಗಿ ನಮ್ಮ ಮಾಧ್ಯಮ ವರ್ಗದ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ಜನರಿಗೆ ರೀಚ್ ಮಾಡೋದು ಅದು ನೀವೇ. ಸೊ ನೀವು ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ಜನ ಥಿಯೇಟರ್ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡ್ತಾರೆ. ಸೊ ಕನ್ನಡ ಮೂವಿ ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ಒಳ್ಳೆ ಮೂವಿ ಮಾಡಿದ್ದಾರೆ. ಸೊ ಪ್ರೇಕ್ಷಕರು ಬಂದಿಲ್ಲ ಅಂದರೆ ಮೂವಿ ರೀಚ್ ಆಗಲ್ಲ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಇಲ್ಲಿ ಬಂದು ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ. ಥ್ಯಾಂಕ್ ಯು. ಸೊ ಇಲ್ಲಿ ಬಂದಿರೋಂತಹ ಮಾಧ್ಯಮ ವರ್ಗದವರು ಮತ್ತು ಅತಿಥಿಗಳಾದ ಡಾಲಿ ಸರ್ ಮತ್ತು ರಾಗಿಣಿ ಅವರಿಗೆ
ಹೃತ್ಪೂರ್ವಕ ವಂದನೆಗಳು. ನಾವು ಲಾಸ್ಟ್ ಟೈಮ್ ಟೀಸರ್ ಹೇಳಿದಂಗೆ ಈ ಫಿಲಮ್ ಅಲ್ಲಿ ರಾಜವರ್ಧನ್ ಸರ್ ಆಗಲಿ, ಸುರೇಶ್ ಅವರಾಗಲಿ, ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಥವಾ ಕಾರ್ತಿಕ್ ಅವರಾಗಲಿ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಕ್ಯಾರೆಕ್ಟರ್ ಸರ್ ಬಂದು ಹೇಳಿದಾಗ ವಿಲನ್ ಪಾತ್ರ ಮಾಡಬೇಕು ಅಂದಾಗ ಸ್ವಲ್ಪ ನರ್ವಸ್ ಆಯಿತು. ಬಟ್ ಅವರ ಒಂದು ಕೋಆಪರೇಷನ್ನು ಮತ್ತು ನಮ್ಮ ಹೀರೋ ಸರಿಂದ ಸ್ವಲ್ಪ ಮಾಡಲು ನನಗೆ ತುಂಬ ಈಸಿ ಅಂತ ಅನ್ನಿಸ್ತು ಅವಾಗ. ಯಾಕಂದರೆ ಆ ಕೋಆಪರೇಷನ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಸೊ ಈ ಫಿಲಮಲ್ಲಿ ಲಾಸ್ಟ್ ನಾನು ಹೇಳಿದಂಗೆ ಎಮೋಷ್ನಲ್ ಆಗಲಿ ಅಥವಾ ಫ್ಯಾಮಿಲಿ ಸೆಂಟಿಮೆಂಟಲ್ ಆಗಲಿ, ಈವನ್ ಆ್ಯಕ್ಷನ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ಈಗ ಸಾಂಗ್ ಬಂದಿದ್ದಲ್ಲ ಪದೇ ಪದೇ, ಅದಂತೂ ತುಂಬಾ ಚೆನ್ನಾಗಿದೆ. ಫುಲ್ ಸಾಂಗ್ ಕೇಳಬೇಕು ಅನ್ಸುತ್ತೆ. ಸೊ ಆದಷ್ಟು ಬೇಗ ಜುಲೈ 19ಗೆ ನಾವೆಲ್ಲರೂ ವೇಟ್ ಮಾಡಿ ಈ ಫಿಲ್ಮ್ ನೋಡೋಣ, ಸಕ್ಸಸ್ ಮಾಡೋಣ ಅಂತೇಳಿ ಕೇಳ್ಕೊಂತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಅವರು ಮಾತನಾಡಬೇಕು ಮುನ್ನ ನಮ್ಮ ಪದೇ ಪದೇ ಜೊತೆಗೆ ಇನ್ನೊಂದು ಹಾಡನ್ನು ಬರೆದಿರುವಂತಹ ಸಾಹಿತಿ ಪ್ರಮೋದ್ ಮರವಂತೆ ಅವರಿದ್ದಾರೆ. ಚಪ್ಪಾಳೆಯೊಂದಿಗೆ ದಯವಿಟ್ಟು ಸ್ವಾಗತಿಸಬೇಕು. ಸ್ವಾಗತ ಪ್ರಮೋದ್ ಅವರಿಗೆ. ಕಾರ್ತಿಕ್ ಅವರು. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಲಕ್ ಅಂತ ಇರಬೇಕು. ನಿಮ್ಗೆ ಗೊತ್ತಿಲ್ಲ ನನ್ನ ಲಕ್ಕು ಡಾಲಿ ಸರ್ ಅಂತ. ಸೊ ನನಗೆ ನನ್ನ ಸಿನಿಮಾ ಕೆರಿಯರ್ ಶುರು ಆಗಿರೋದು ಅಂದರೆ ಒಂದು ಒಳ್ಳೆ ಹಿಟ್ಟಿಂಗ್ ಶುರು ಆಗಿರೋದು ಡಾಲಿ ಸರ್ ಪ್ರೊಡಕ್ಷನ್ ಗ್ರೂಪಲ್ಲಿ ಅಂತ. ಥ್ಯಾಂಕ್ ಯು ಸರ್, ವೆಲ್ಕಮ್. ನಮ್ಮ ಇನ್ನೊಂದು ಸಿನಿಮಾಕ್ಕೆ ನೀವು ಬಂದಿರೋದು ತುಂಬ ಖುಷಿ. ಆ್ಯಂಡ್ ರಾಗಿ ಮೇಡಮ್ ಥ್ಯಾಂಕ್ ಯು. ಜಾಕ್ ಮಂಜು ಸರ್ ಥ್ಯಾಂಕ್ ಯು. ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟ್ರು ನಂದೇ ಕ್ಯಾರೆಕ್ಟ್ರು, ಕಳ್ಳನ ಕ್ಯಾರೆಕ್ಟ್ರು. ಹಾಗಾಗಿ ಅದು ಸಮಸ್ಯೆ ಇಲ್ಲ, ಮಾಡೋಕ್ಕೂ ಈಸಿ ಇತ್ತು. ಆದರೆ ಒಂಚೂರು ಕಾರ್ ಓಡಿಸೋ ಕ್ಯಾರೆಕ್ಟರ್ ಇತ್ತು, ಅದು ನನಗೆ ಅವ್ರ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಅಳಕು ಬುಡಕಲ್ಲಿ ಗಾಡಿ ಓಡಿಸ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಇದರಲ್ಲಿ ನಂದು ರಾಜವರ್ಧನ್ ಸರ್ದು ಒಂದು ಜರ್ನಿ ಇದೆ. ಮತ್ತೇನು ಹೀರೋಯಿನ್ ಜೊತೆ ಅಥವಾ ಹೀರೋಯಿನ್ ಫ್ರೆಂಡ್ ಜೊತೆ ಅಥವಾ ಯಾರ ಜೊತೆ ಕಾಂಟ್ಯಾಕ್ಟೇ ಇರಲ್ಲ. ಈ ಸಿನಿಮಾಲ್ಲಿ ನೋಡೋಕ್ಕೂ ಸಿಕ್ಕಿಲ್ಲ. ಇಂಟರ್ವ್ಯೂವಲ್ಲಿ ಅವ್ರನ್ನೆಲ್ಲ ನೋಡಿರೋದು. ಅದೊಂದು ಬೇಜಾರಿದೆ ಬಿಟ್ಟರೆ ಮತ್ತೇನು ಸಮಸ್ಯೆ ಇಲ್ಲ. ಚೆನ್ನಾಗಾಗಿದೆ ಸಿನಿಮಾ ನಮ್ಮಿಬ್ರದ್ದು. ಆ್ಯಂಡ್ ನಾನು ರಾಜವರ್ಧನ್ ಯಾವಾಗಲೂ ಮಾತಾಡ್ತಾ ಇದ್ವಿ, ಅಣ್ಣ ನಾನು ನೀನೇ ಹೀರೋಯಿನ್ನು ಮಜಾ ಮಾಡೋಣ ಬಾಟ್ಲಾಗೆ ಹೇಳ್ಕೊಂಡು ಇಬ್ಬರು ಇಡೀ ಸಿನಿಮಾ ಮಜಾ ಮಾಡಿಕೊಂಡು ಮಾಡಿದ್ದೀವಿ. ಒಂದು 15 ದಿವಸ ನನ್ನ ಮುಸುಡಿ ಅವ್ರು ನೋಡ್ಕೊಂಡು, ಅವ್ರ ಮುಸುಡಿ ನಾನು ನೋಡ್ಕೊಂಡು, ಅವ್ರನ್ನೇನು ನೋಡೋಂಗೆ ಇರಲಿಲ್ಲ. ಹಿಂಗೆ ಬಿಡ್ಕೊಂಡು ಮೂಗಲೆಲ್ಲ ಗಾಯ ಮಾಡ್ಕೊಂಡು ಹಿಂಗೆ ಬರೋಣ ಭಯನೇ ಆಗೋದು. ನಾನು ಒಬ್ಬನೇ ನಿಂತ್ಕೊಂಡು ಬಡ್ಕೋಬೇಕಿತ್ತು. ಅಂದರೆ ಅವ್ರ ಕ್ಯಾರೆಕ್ಟರ್ ಡೆಪ್ತ್ ಅಷ್ಟಿತ್ತು. ಸೊ ಮಜಾ ಮಾಡಿಕೊಂಡು ಇಬ್ರು ನಾವು ಮಾಡಿದ್ದೀವಿ. ಸೊ ಆಮೇಲೆ ಅವರು ಆ ಥರ ಇದ್ರು, ಒಳಗಡೆಯಿಂದ ಸಾಫ್ಟ್ ಆಗಿ ಬಾಬು ಹೇಳ್ಕೊಂಡು ಫ್ರೆಂಡ್ ಥರ ಮಾತಾಡಿಸ್ತಾ ಇದ್ರು. ಆಮೇಲೆ ಆಚೆಗೆ ಹೋಗಿ ಇಟ್ಕೊಂಡ್ಬಿಟ್ರೆ ಕಷ್ಟ, ನನ್ನ ಮಗನೇ ಹಿಡ್ಕೊಂಡು ಹಂಗೆಲ್ಲ ಮಾಡಿದ್ದ ಅಂತ ಇಲ್ಲ, ಒಳಗಡೆಯಿಂದ ಸಾಫ್ಟ್ ಆಗಿ ಚೆನ್ನಾಗಿ ಮಾತಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾ ಮಾಡೋಕ್ಕೆ ಮೇನ್ ಕಾರಣ ಅಂದರೆ ನೆನ್ಪು ಮಾಡ್ಕೋಬೇಕು ದೇವಣ್ಣ. ನನ್ನನ್ನು ಕರ್ಕೊಂಡೋಗಿ ಮೀಟಿಂಗ್ ಎಲ್ಲ ಕೂರಿಸಿ ಮಾತಾಡಿಸಿ. ಸೊ ಥ್ಯಾಂಕ್ ಯು ದೇವಣ್ಣ. ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ಲರೂ ಚೆನ್ನಾಗಿ ಪೇಮೆಂಟ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹುಡುಗಿ ಕೊಟ್ಟಿಲ್ಲ ಅಂದ್ರೆ ಪೇಮೆಂಟ್ ಕೊಟ್ಟಿರಲ್ಲ ಸಾಕು. ಓಕೆ ಎಲ್ರಿಗೂ ನಮಸ್ಕಾರ. ಹಿರಣ್ಯ ಸಿನಿಮಾದಲ್ಲಿ 2 ಹಾಡುಗಳನ್ನು ಬಂದಿದ್ದೀನಿ. ಒಂದು ಗಾಳಿ ಹಾಡು ನನಗಂತಾನೆ ಬಂದಿದ್ದೀನಿ ಅಂತ, ಇನ್ನೊಂದು ಪದೇ ಪದೇ. ಸೊ ಪದೇ ಪದೇ ಹಾಡಿಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು. ತುಂಬ ಚೆನ್ನಾಗಿದೆ, ಪದೇ ಪದೇ ಕೇಳ್ತಾ ಇದ್ದೀವಿ ಅಂತ. ಜೂಡಾ ಸರ್ ಜೊತೆ ನಾನು ಒಂದು 10-12 ಸಿನಿಮಾಗಳಾಗಿರ್ಬೋದು. ಸೊ ತುಂಬ ಬೇಗ ಬರ್ಸ್ಕೊಳ್ಳುವಂಥ ಒಂದು ಟ್ಯೂನ್ಗಳನ್ನು ಮಾಡ್ತಾರೆ. ಅವರಿಗೆ ಯಾವುದೇ ಹಾಡುಗಳು ಬಂದರೂ ಬಹುತೇಕ ಫಸ್ಟ್ ವರ್ಷನಲ್ಲೇ ಓಕೆ ಆಗುವಂಥ ಟ್ಯೂನ್ಗಳನ್ನು ಅವ್ರು ಮಾಡ್ತಾರೆ. ಈ ಸಿನಿಮಾದಲ್ಲೂ ಕೂಡ ಒನ್ ಆಫ್ ದಿ ಬೆಸ್ಟ್ ಆಲ್ಬಮ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಪ್ರವೀಣ್ ಸರ್ಗೆ. ತುಂಬ ಟ್ರಸ್ಟ್ ಇಟ್ಟು ನಂತರ ಬರ್ಸ್ಕೊಂಡು ಹಿರಣ್ಯ ಸಿನಿಮಾ ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಒಳ್ಳೇದಾಗಲಿ. ಸೊ ಇಲ್ಲಿರೋ ಥರನೇ ಫುಲ್ ಹೌಸ್ಫುಲ್ ಆಗಲಿ. ನಿರ್ಮಾಣ ಸಂಸ್ಥೆಗೆ ಒಳ್ಳೇದಾಗಲಿ. ನಮ್ಮನ್ನು ಪ್ರೋತ್ಸಾಹ ಮಾಡಕ್ಕೆ ಬಂದಿರುವಂಥ ಸರ್, ರಾಗಿ ಮೇಡಮ್ ಮತ್ತು ಮಂಜು ಸರ್, ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಸಿನಿಮಾದಲ್ಲಿ ಇಬ್ರು ನಟಿಮಣಿಯರಿದ್ದಾರೆ. ಖಂಡಿತವಾಗಿಯೂ ಇಬ್ರು ಕೂಡ ಅಷ್ಟೇ ಪ್ರತಿಭಾನ್ವಿತರು. ಒಬ್ರು ನಿಮಗೆ ತುಂಬಾ ಪರಿಚಯ, ಬಿಗ್ ಬಾಸ್ ಇಂದ ಹಿಡಿದು ಅವರು ತ್ರಿಪುರ ಸುಂದರಿಯಾಗಿ ಅಷ್ಟೇ ಸುಂದರವಾಗಿರುವಂತಹ ವೆರಿ ಟ್ಯಾಲೆಂಟೆಡ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದುನಿಯಾ ಸುರೇಶ್ ಅವರು. ಅದೇ ರೀತಿಯಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಸುಂದರವಾಗಿ ಅಭಿನಯಿಸಿರುವಂತಹ ಅಭಿನಯ ಅನ್ನುವಂತಹ ಪಾತ್ರವನ್ನ ಮಾಡಿರುವಂತಹ ರಿಹಾನ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ.
ಕಾರ್ತಿಕ್ ಅವರೇ ಕಣ್ಣು ಮುದುಕ್ಸಂಗಿಲ್ಲ ಮಧ್ಯದಲ್ಲಿ ಕಳಿಸೋದ ಬೇಡ. ಆಮೇಲೆ ಸ್ಟೂಲ್ ತರೋಣ. ಓಕೆ ಓಕೆ ವಿಹಾರ ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಿರಣ್ಯ ನಿಮ್ಗೆ ಎಷ್ಟು ಸ್ಪೆಷಲ್? ಒಂದು ಸ್ವಲ್ಪ ಮುಂದೆ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಹಿರಣ್ಯ ನನಗೆ ತುಂಬ ಸ್ಪೆಷಲ್ ಮೂವಿ. ಇದು ನನ್ನ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಮೂವಿ. ತುಂಬ ಖುಷಿ ಆಗ್ತಾ ಇದೆ. ಜುಲೈ 19th ನನ್ನ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ನನಗಿದು ಲೈಫ್ ಕೊಡೋಬೋದು ಮೂವಿ ಇದು. ನನಗಷ್ಟು ಕನ್ನಡ ಸರಿಯಾಗಿ ಬರಲ್ಲ. ಸೊ ಯಾ, I would like to thank my director Praveen Ayukta sir and our producers sir Vigneshwar sir and Vijay sir, and thank you so much sir Dolly sir and Ragini ma'am for joining us today. I'm very happy to be a part of a Hiranya movie, and yeah, please come and watch on 19th July. Give lots of love to our movie. Thank you so much. ಥ್ಯಾಂಕ್ ಯು. ಅಷ್ಟು ಕನ್ನಡದಲ್ಲಿ ಮಾತನಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಎರಡನೇ ಸಿನಿಮಾಗೆ ಫುಲ್ ಕನ್ನಡದಲ್ಲೇ ಖಂಡಿತ ನೀವು ಮಾತಾಡ್ತೀರಾ. ದಿವ್ಯಾ ಸುರೇಶ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ಜೀವನ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ನ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಎರಡನೇ ಸಿನಿಮಾ ಹಿರಣ್ಯ. ಅಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ. ಈ ಕಡೆಯಿಂದ ಈ ಕಡೆವರೆಗೂ ಕ್ಯಾಮ್ರಾಗಳನ್ನ ನೋಡ್ತಿದ್ರೆ ಅಂಡ್ ನನ್ನ ಮಾಧ್ಯಮ ಮಿತ್ರರು ಬಹಳ ಖುಷಿ ಆಗ್ತಿದೆ ನನಗೆ. ಸ್ಪೆಷಲಿ ಡಾಲಿ ಸರ್ ಅಂಡ್ ರಾಗಿಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಹಿರಣ್ಯ ಸಿನಿಮಾನಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಜೂಲಿ ಅಂತಕ್ಕಂಥ ಒಂದು ಪಾತ್ರ ಮಾಡಿದ್ದೀನಿ. ಅಂಡ್ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ನನ್ನ ಸಿನಿಮಾನಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ರಾಣಾ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ. ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ. ಇನ್ನೇನು ತುಂಬಾ ಬೇಗ ರಿಲೀಸ್ ಮಾಡ್ತಿದ್ದೀವಿ ಕೂಡ. ಎಸ್, ನೀವು ನೋಡಿದ ಹಾಗೆ ಟ್ರೈಲರ್ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ. ರಾಜವರ್ಧನ್ ಅವ್ರದ್ದು ಆಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಅವ್ರದ್ದು ಹಿಂದಿನ ಸಿನಿಮಾಗಳನ್ನೂ ಕೂಡ ನೋಡಿದ್ದೀನಿ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ. ಅದನ್ನ ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿರೋದು ನಮ್ಮ ಡೈರೆಕ್ಟರ್ ಸರ್. ನನ್ನ ಪಾತ್ರನೂ ಅಷ್ಟೇ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಈ ಜೂಲಿ ಅಂತಕ್ಕಂಥ ಪಾತ್ರ ಅಳ್ತಾಳೆ, ನಗ್ತಾಳೆ, ಡಾನ್ಸ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಸೊ ನಮ್ಮ ಸಿನಿಮಾ ಇದೆ ಜುಲೈ 19ಕ್ಕೆ ರಿಲೀಸ್ ಆಗ್ತಿದೆ. ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಹಿರಣ್ಯನ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ನಮ್ಮೆಲ್ಲರೂ ಹಾರೈಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಹೆಮ್ಮೆಯ ವಿತರಕರು ನಿರ್ಮಾಪಕರು ಕೂಡ ಹೌದು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶಾಲಿನಿ ಆರ್ಟ್ಸ್ ನ ನಮ್ಮೆಲ್ಲರ ಪ್ರೀತಿಯ ಜಾಕ್ ಮಂಜು ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರಂಥ ನಿರ್ಮಾಪಕರುಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಶ್ರಮಪಟ್ಟು ಭಾಳ ಅದ್ದೂರಿ ವೆಚ್ಚದಲ್ಲಿ ಒಳ್ಳೆಯ ಸಿನಿಮಾ ಮಾಡಿದೆ. ಅದೇ ರೀತಿಯಾಗಿ ರಾಜವರ್ಧನ್ಗೆ ಈ ಸಿನಿಮಾ ಒಳ್ಳೆಯದಾಗಲಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಬೇಕಾಗಿರುವಂಥ ಕೊರತೆ ಇರುವಂಥ ನಾಯಕ ನಟರುಗಳಲ್ಲಿ ಮುಂಚೂಣಿಯಲ್ಲಿ ಬಂದಿರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ 2 ನಿಮಿಷಗಳಿಗಿಂತ ಹೆಚ್ಚಿರುವಂಥ ಒಂದು ಟ್ರೈಲರ್ನ ನೋಡಿದಾಗ ಮುಗಿದೋಯ್ತಾ ಅನ್ನೋ ಒಂದು ಭಾವನೆ ನಾನೊಬ್ಬ ನಿರ್ಮಾಪಕನಾಗಿ ಪ್ರೇಕ್ಷಕರಾಗಿ ನನಗೆ ಅನಿಸ್ತು. ಅದೇ ರೀತಿ ನಮ್ಮ ನಿರ್ದೇಶಕರು ಈ ಸಿನಿಮಾನ ಒಳ್ಳೆ ರೀತಿ ಮಾಡಿರ್ತಾರೆ ಅಂತ ನಂಬಿದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಂದೇ ನಿಮಿಷ ಸರ್ ಇಲ್ಲೇ ಇರಬೇಕು. ನಮ್ಮ ಇಡೀ ಚಿತ್ರವನ್ನು ಕರ್ನಾಟಕದಾದ್ಯಂತ ವಿತರಿಸ್ತಾ ಇರುವಂತಹ ನಿಮಗೆ ನಮ್ಮ ಚಿತ್ರತಂಡದ ಪರವಾಗಿ ನಮ್ಮ ಇಬ್ಬರು ನಿರ್ಮಾಪಕರು ದಯವಿಟ್ಟು ವೇದಿಕೆಗೆ ಬಂದು ಗಿಫ್ಟ್ ಹ್ಯಾಂಪರ್ ಅನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ವಿ. ದಯವಿಟ್ಟು ಇಬ್ಬರು ಬನ್ನಿ, ವಿಘ್ನೇಶ್ವರ ಗೌಡ ಅವರು ಹಾಗೂ ವಿಜಯ್ ಗೌಡ ಅವರು. ಹಿರಣ್ಯ ಚಿತ್ರತಂಡದ ಪರವಾಗಿ ಜಾಕ್ ಮಂಜು ಸರ್ ಅವರಿಗೆ ಒಂದು ಪುಟ್ಟ ನೆನಪಿನ ಕಾಣಿಕೆ. Thank you so much, sir. Thank you so much, sir. Once again, ಇದೀಗ ಹಾಗೆ ಟ್ರೈಲರ್ ಅಲ್ಲಿ ನೋಡಿದ್ವಿ
ರಾಕ್ಷಸನಾಗಿ ಕಾಣಿಸ್ತಿದ್ದಾರೆ. ಒಂದು ಮಗುವನ್ನ ಪ್ರೀತಿಯಿಂದ ರಕ್ಷಿಸ್ತಾ ಇದ್ದಾರೆ. ಆ ಮಗುವಿಗೂ ಅವ್ರಿಗೂ ನಂಟಿದೆಯಾ ಅದು ಗೊತ್ತಿಲ್ಲ. ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಜುಲೈ 19ರವರೆಗೂ ನಾವು ಕಾಯಲೇಬೇಕು. ಇದೀಗ ಕನ್ನಡ ಚಿತ್ರರಂಗದಲ್ಲಿ ಬಿಚ್ಚುಗತ್ತಿ, ಪ್ರಣಯಂನಂತಹ ಸಿನಿಮಾಗಳನ್ನ ನೀಡಿ ಇದೀಗ ಗಜರಾಮದಲ್ಲಿ ಒಂದ್ ಕಡೆ ಬಿಸಿ ಎತ್ಕೊಂಡು ನಮ್ಮ ಹಿರಣ್ಯದ ರಾಣನಾಗಿ ಎಲ್ಲರನ್ನ ಕೂಡ ರಂಜಿಸೋದಕ್ಕೆ ಬರ್ತಾ ಇರುವಂತಹ ಜೋರಾದ ಚಪ್ಪಾಳಿಯೊಂದಿಗೆ ದಯವಿಟ್ಟು ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮ್ಯಾಚಿಂಗ್ ಸ್ಟಾರ್ ರಾಜಮೌಳಿ ಅವರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಶಿವಣ್ಣ ಟ್ರೈಲರ್ನ ನೋಡಿ ತುಂಬ ಇಷ್ಟಪಟ್ಟು ಶಿವಣ್ಣ ಅವರು ಟೈಟಲ್ನ ನೋಡಿ ಟ್ರೈಲರ್ನ ನೋಡಿ ಮನೆಗೆ ಕರೆಸಿ ಒಳ್ಳೆಯ ಉಪಚಾರ ಮಾಡಿ ನಮ್ಮ ಸಿನಿಮಾ ತಂಡಕ್ಕೆ, ನನ್ನ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಗೆಲ್ಲ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳಿಸಿದ್ರು. ತುಂಬ ಒಳ್ಳೆ ಸ್ಟೋರಿ ಲೈನು. ಆ ಸ್ಟೋರಿ ಲೈನ್ ನಾನು ನಂಬಿದೆ. ಇವತ್ತು ಆ ಸ್ಟೋರಿ ಲೈನ್ ತುಂಬ ಒಳ್ಳೆ ಸಿನಿಮಾ ಆಗಿ ಬಂದಿದೆ. ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು. ಆ ಟೈಟಲ್ ನಮ್ಮ ತನ್ನ ಹತ್ರ ಇತ್ತು. ಕೇಳಿದ ತಕ್ಷಣ ಕೊಟ್ಟರು. ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನು ಮೋಸ ಆಗ್ತದೆ ಸಿನಿಮಾ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿಜಯ್ ತುಂಬ ಕಿತ್ತಾಡಿದ್ದೀವಿ. ಯಾರು ಇಂಡಸ್ಟ್ರಿಲಿ ಬ್ರದರ್ ಅಂತೀನಿ ಅಂದರೆ ಇವರೊಬ್ಬರನ್ನ ಮಾತ್ರ ಪ್ರೊಡ್ಯೂಸರ್ನ ಎಲ್ಲರೂ ತುಂಬ ಕನ್ಸಿಟ್ಕೊಂಡು ಬಂದಿದ್ದಾರೆ. ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಎಲ್ಲೋ KR ಅಲ್ಲಿ ಒಂದು ಬಿಚ್ಚುಗತ್ತಿ ಪೋಸ್ಟರ್ ಮಾಡಿ ನೋಡಿ ಇವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು. 4-5 ಕೋಟಿ ದುಡ್ಡು ಹಾಕಿದ್ದಾರೆ. ಇವತ್ತು ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ. ನಿರ್ದೇಶಕರು ಹೊಸ ಕನ್ಸ್ ಇಟ್ಕೊಂಡು ಹೊಸ ಥಾಟ್ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ, ಏನೂ ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಪ್ರತಿದಿನನೂ ಕಲಿತಿದ್ದಾರೆ ಇವರೆಲ್ಲ. ನನಗೆ ಹೃದಯಪೂರ್ವಕ ವಿಶ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಾಗಬೇಕು ಈ ಸಿನಿಮಾ ಎಷ್ಟು ಆಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ. ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಿವ್ಯಾ ಸುರೇಶ್ ತುಂಬ ಒಳ್ಳೆ ಪಾತ್ರದಲ್ಲಿ, ಈ ಜೂಲಿ ಅನ್ನೋ ಒಂದು ಪಾತ್ರಕ್ಕೆ ನಾವು ತುಂಬ 4-5 ಜನನ ಕೇಳಿದ್ವಿ, ಯಾರು ಕೂಡ ಮಾಡಲಿಲ್ಲ. ಸೊ ಅಂಥ ಟೈಮಲ್ಲಿ ದಿವ್ಯಾ ಬಂದು ಈ ಪಾತ್ರನ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ದಿವ್ಯಾ. ಆ್ಯಂಡ್ ರಿಹಾನ ಒಂದೊಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದರೆ ಈ ಏಜಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬ ಕಷ್ಟ ಅದು. ಸೊ ದಿವ್ಯಾ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಮೈ ಬ್ರದರ್ ದಿಲೀಪ್, ಒಳ್ಳೆ ಹೈಟ್ ಇದ್ದೀವಿ ಇಬ್ಬರು. ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬ ಮಾಡಿದ್ವಿ. ತುಂಬ ಒಳ್ಳೆ ಜರ್ನಿ ಇದೆ ಇಬ್ಬರದ್ದು. ನಿಮಗೂ ತುಂಬ ಚೆನ್ನಾಗಾಗಲಿ. ನಾನು ಸಿನಿಮಾ ನೋಡಿದೆ, ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಪರ್ಸ್ನಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ. ಯಾಕಂದರೆ ನಾವೇನೇ ಕಷ್ಟಪಟ್ಟು ಮಾಡಿರ್ಬೋದು, ಆ ಮ್ಯೂಸಿಕ್ಕಿಂದ ನಮ್ಮ ಕ್ಯಾರೆಕ್ಟರ್ಗಳೇ ತುಂಬ ಎಲಿವೇಟ್ ಆಗ್ತಾ ಇದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ವರ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ದೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸು. ತುಂಬ ಚೆನ್ನಾಗಿ ಬಂದಿದೆ. ಟ್ರೈಲರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೀವೇನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಸರ್, ಆರ್ಟಿಸ್ಟ್ ಆಗಿ ಬೇರೆ ಬೇರೆ ಪಾತ್ರಗಳು ಗುರುತಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಯಾವಾಗ್ಲೂ. ಸೊ ಅಂಥದ್ರಲ್ಲಿ ನನ್ನ ಸ್ಟೆಪ್ಸ್ಗಳನ್ನ ನೋಡಿದ್ರೆ ನೀವು ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ. ಅಗೇನ್ ಪ್ರಣಯಂ ಅಂತ ತೊಗೊಂಡ್ರೆ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡ್ತೀನಿ. ಅದಾದ್ಮೇಲೆ ಒಂದು ತುಂಬ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅಂದ್ಕೊಂಡಿದ್ದಾಗ ಬಂದಂಥ ಕತೆ ಇದು. ಅಗೇನ್ ನೆಕ್ಸ್ಟ್ ನೀವು ಗಜರಾಮ ಅಂತ ತೊಗೊಂಡ್ರೆ ಒಬ್ಬ ರೆಸ್ಲನ್ ಪಾತ್ರ ಮಾಡ್ತೀನಿ. ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡಬೇಕು, ನಾನು ಅನುಭವಿಸ್ಬೇಕು ಅನ್ನೋದೊಂದಿದೆ. ಸೊ ಆ ರೀಸನ್ಗೋಸ್ಕರ ಹಿರಣ್ಯ ಸ್ಪೆಷಲ್ ಆಗುತ್ತೆ. ಎಷ್ಟು ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್? ಬೇರೆ ಬೇರೆ ಡೈಮೆನ್ಷನ್ಸ್ ಏನು ಓಪನ್ ಆಗುತ್ತೆ? ತುಂಬ ಓಪನ್ ಆಗುತ್ತೆ. ಅಂದರೆ ಎಮೋಷನ್ ಅನ್ನೋದು ಏನೋ ಅನ್ನೋ ಗೊತ್ತೇ ಇದ್ದಿರೋ ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸ, ಒಬ್ಬ ಕ್ರೂರಿ ಒಂದು ಮಗು ಜೊತೆ ಹೇಗೆ ಮಗು ಆಗ್ತಾನೆ, ಹೇಗೆಲ್ಲ ಬ್ಲೆಂಡ್ ಆಗುತ್ತೆ, ಒಂದು 5 days ಅಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಹಿರಣ್ಯ ಸಿನಿಮಾದ ಒಂದು ಲೈನ್ ಆಗುತ್ತೆ. ಒಂದು ಕಮರ್ಷಿಯಲ್ ಸಿನಿಮಾನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದೀವಿ. ಅಂದ್ರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್, ಫೈಟು, ಆಕ್ಷನ್ ಆ ಜಾನರ್ ಎಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದ್ದೀವಿ.
ಸೊ ಆಡಿಯನ್ಸ್ ಕೊಡೋ 100 ರೂಪಾಯಿಗೆ ಎಲ್ಲೂ ಮೋಸ ಆಗದಾಗಿರೋ ಥರ ಒಂದು ಅದ್ಭುತವಾದ ಪ್ರಯತ್ನ. ಅಂದರೆ ಈ ಥರ ಸಿನಿಮಾಗಳು ತುಂಬ ಗೆಲ್ಲಬೇಕು. ನಾನು ಆಗಲೇ ಹೇಳಿದಾಗೆ ತುಂಬ ಕನಸಿಟ್ಕೊಂಡು ಬಂದಿರೋವಂಥ ನಿರ್ಮಾಪಕರುಗಳು ಈ ಥರ ಗೆದ್ದಾಗಲೇ ಬೇರೆ ಬೇರೆ ಪ್ರಯತ್ನಗಳು ಇಂಡಸ್ಟ್ರಿಯಲ್ಲಿ ಆಗೋದು. 19 ದೊಡ್ಡದು ನೋಡ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮತ್ತಷ್ಟು ಅದ್ಭುತವಾದಂತಹ ತಿರುವುಗಳನ್ನ, ಒಳ್ಳೆ ತಿರುವುಗಳನ್ನ ನಮ್ಮ ಹಿರಣ್ಯ ಸಿನಿಮಾ ನಿಮಗೆ ನೀಡಲಿ ಅಂತ ನಾವು ಕೂಡ ವಿಶ್ವಾಸನ ತಿಳಿಸ್ತಾ ಇದ್ದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟ್ರೈಲರ್ ಲಾಂಚ್ಗೆ ಮತ್ತಷ್ಟು ಮೆರುಗನ್ನ ನೀಡಿದಂತಹ ಮುಖ್ಯ ಅತಿಥಿಗಳನ್ನ ಮಾತನಾಡಿಸುವಂತಹ ಸಮಯ. ಮೊದಲಾಗಿ ನಮ್ಮೆಲ್ಲರ ಪ್ರೀತಿಯ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಗಾರ್ಜಿಯಸ್, ವೆರಿ ಟ್ಯಾಲೆಂಟೆಡ್ ರಾಗಿಣಿ ದ್ವಿವೇದಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ತಿಳಿಸಬೇಕು. ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಾಟ್ ಜಸ್ಟ್ ಬಿಕಾಸ್ ಈ ಥರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗ್ತಿರೋದು, ತುಂಬಾ ಅದ್ಭುತವಾಗಿರೋದು, ಟೆಕ್ನಿಕಲ್ ಆಗಿ, ಕಲರ್ಫುಲ್ ಆಗಿ, ಏನೋ ಸ್ಪೆಷಲ್ ಆಗಿರುವಂಥ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟರ್ ಆಗ್ತಿದೆ ಅಂದರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಟು ಅಫ್ಕೋರ್ಸ್ ವೇದಾಸ್ ಇನ್ಫಿನೈಟ್ ಪಿಕ್ಚರ್ಸ್, ನಿಮ್ಗೆಲ್ರಿಗೂ ಸರ್, ನಿಮಗೂ ಮತ್ತು ನಿಮಗೂ, ನೀವಿಬ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ. ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಮಾಡಬೇಕು ಅಂತ ಬಂದಿದ್ದೀರಾ ಅಂದರೆ ನಿಮಗೆ ಒಳ್ಳೆಯದಾಗಲಿ. ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ. ಯಾಕಂದರೆ ನಾನು ಕೂಡ ಐ ವರ್ಕ್ ವಿತ್ ಅ ಲಾಟ್ ಆಫ್ ಪೀಪಲ್ ಓವರ್ ದಿ ಇಯರ್ಸ್ ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ಹೊಸದಾಗಿ ಒಂದು ಪ್ರಯತ್ನ ಪಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ. ಸೊ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನಾನು. ಅಫ್ಕೋರ್ಸ್ ದ ಡೈರೆಕ್ಟರ್ ತುಂಬ ಅದ್ಭುತವಾಗಿರೋ ಕೆಲಸ ಮಾಡಿದ್ದೀರ ನೀವು. ಗಾಡ್ ಬ್ಲೆಸ್ ಯು. ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ, ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ. ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗೆ ಗೊತ್ತಿದೆ, ನಾನು ನೋಡಿದ್ದೀನಿ. ಐ ಆಮ್ ಆಲ್ಸೋ ವರ್ಕಿಂಗ್ ವಿತ್ ಸಂಬಡಿ ಎಕ್ಸ್ಕ್ಲೂಸಿವ್. ಸೊ ದಯವಿಟ್ಟು ಈ ಹೊಸ ಪ್ರೊಡ್ಯೂಸರ್ಸ್ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು, ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ, ಪ್ರೀತಿ ಕೊಡಬೇಕು. ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದರೆ ನಾವು ಹೊಸೊಬ್ರನ್ನ ತುಂಬಾ ಪ್ರೋತ್ಸಾಹ ಮಾಡ್ತೀವಿ. ಆ್ಯಂಡ್ ಐ ಥಿಂಕ್ ಆ ಒಂದು ವೇಳೆ ನೋಡಿದ್ರೆ ದಿಸ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ, ನಮ್ಮ ಸ್ಯಾಂಡಲ್ವುಡಲ್ಲಿ ದ ಮೋಸ್ಟ್ ಸಕ್ಸೆಸ್ ರೇಟ್ ಆಫ್ ನ್ಯೂ ಕಮರ್ಸ್ ಈಸ್ ಪ್ರೆಸೆಂಟ್. ಸೊ ಅದಕ್ಕೊಂದು ಜೋರಾಗಿ ಚಪ್ಪಾಳಿ ಬರಲಿ ಫಾರ್ ಆರ್ ಇಂಡಸ್ಟ್ರಿ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಫಿಲ್ಮ್ಸಲ್ಲಿ ಹೊಸ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ಗೆ ತುಂಬಾ ಅವಕಾಶ ಇದೆ. And of course, coming to Raj, I have seen your journey. I have worked with you personally. So, tumma hemme ansutte when I see you doing different characters. Now, yavattu, of course, yellu gottiro hage I've done a special appearance in Gajirama. We did a song together. Our other matanaga, I always kept telling them that younger actors need to experiment on different kinds of roles. Now, ಒಂದೇ ರೀತಿಯಾದ ಪಾತ್ರಗಳು ಮಾಡ್ತಾ ಹೋದ್ರೆ ಮೊನಾಟನಸ್ ಆಗೋಗುತ್ತೆ, ಎಲ್ಲೋ ನಮಗೂ ಆಡಿಯನ್ಸಸ್ಗೂ. ಸೊ ಒಬ್ಬ ಆಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರ ಒಂದು ರಿಸ್ಕ್ ಆಫ್ ಕೋರ್ಸ್ ಇದೆ. ಬಿಕಾಸ್ ಒನ್ಸ್ ಯುವರ್ ಎಸ್ಟಾಬ್ಲಿಷ್ಡ್ ಇನ್ ಅ ಸರ್ಟನ್ ಫಾರ್ಮ್, ಜನರು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೋ, ಅಕ್ಸೆಪ್ಟ್ ಮಾಡ್ತಾರೋ, ಅದು ಒಂದು ಕುತೂಹಲ ಇದ್ದೇ ಇರುತ್ತೆ. ಬಟ್ ಆ ಒಂದು ವೇಳೆಯಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆ್ಯಂಡ್ ಐ ಹೋಪ್ ದಟ್ ಆಡಿಯನ್ಸಸ್ ಗಿವ್ ಯು ದಟ್ ಮಚ್ ಲವ್. ಐ ಆಮ್ ಶೋರ್ ಆಲ್ರೆಡಿ ಇದೆ. ಆ್ಯಂಡ್ ಇನ್ನು ಬರ್ತಾ ಇರೋ ಸಮಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ಸ್ ಆ್ಯಂಡ್ ನಿಜವಾಗ್ಲೂ ಯು ಡೂ ಅನ್ ಅಮೇಸಿಂಗ್ ಜಾಬ್. ಐ ಆಮ್ ಸೂಪರ್ ಪ್ರೌಡ್ ಆಫ್ ಯು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬೋತ್ ದ ಗರ್ಲ್ಸ್, ದಿವ್ಯಾ ಆ್ಯಂಡ್ ರಿಹಾನಾ, ಆಲ್ ದ ಬೆಸ್ಟ್ ನಿಮಗೆ. ದಿಲೀಪ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೆ. ಯು ಆರ್ ಆಲ್ಸೋ ಎಂಟ್ರಿಂಗ್ ದ ಫಿಲ್ಮ್ ಇಂಡಸ್ಟ್ರಿ. ಎಲ್ರಿಗೂ, ಇಡೀ ಟೀಮ್ಗೆ ನಾನು ಮ್ಯೂಸಿಕ್ ಅದ್ಭುತವಾಗಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ. ದ ಸಾಂಗ್ ಐ ಥಿಂಕ್ ಇಸ್ ಡೂಯಿಂಗ್ ವೆರಿ ವೆಲ್ ಆನ್ ಸೋಷಿಯಲ್ ಮೀಡಿಯಾ ಆಸ್ ವೆಲ್, ರೈಟ್? ಸೊ ಮತ್ತೊಮ್ಮೆ ಎಲ್ರಿಗೂ, ಅಂಡ್ ಆಫ್ ಕೋರ್ಸ್ ಮಂಜು ಸರ್ ಇದ್ದಾರೆ. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಡಿಸ್ಟ್ರಿಬ್ಯೂಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ಸೊ ತುಂಬ ಖುಷಿ ಆಗುತ್ತೆ ಈ ಒಂದು ಟೀಮ್ನ ನೋಡಿ. ಇದೇ ರೀತಿಯಲ್ಲಿ ಸಾಕಷ್ಟು ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ. ನಾಟ್ ಜಸ್ಟ್ ಮೈ ಪರ್ಸನಲ್ ರಿಕ್ವೆಸ್ಟ್, ನಮ್ಮೆಲ್ರಿಗೂ ಈ ಒಂದು ಇಂಡಸ್ಟ್ರಿಯಲ್ಲಿ ನಾವು ಒಬ್ರೊಬ್ರು ಕೈ ಇಟ್ಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗೋ ಸಾಧ್ಯ ಅಂತ ಒಂದೇ ಒಂದು ಚಿಕ್ಕ ಮಾತು ಹೇಳಕ್ ಇಷ್ಟಪಡ್ತೀನಿ.
ಸೊ ಥ್ಯಾಂಕ್ ಯು ಸೋ ಮಚ್. ನಗ್ನಗ್ತಾ ಇರಿ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ವಾಚ್ ದ ಫಿಲ್ಮ್ ಇನ್ ಥಿಯೇಟರ್ಸ್ ಆನ್ 19th of July. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ನಮ್ಮ ಹಿರಣ್ಯ ತಂಡದ ಜೊತೆಗೆ ನೀಡೋದಕ್ಕಾಗಿ. Danu's here. Hi, Dhananjay. I was thinking about the team, but one of the most amazing actor producers we have in Sandalwood right now is Dhananjay, and I'm really happy to see his journey as an actor as well. From now, ಕೆಲವೊಂದು ವರ್ಷದ ಮುಂಚೆ when we met, we were just entering the industry to becoming one of the most established stars we have in the country today. I'm super proud of you. ನಿಮ್ಮ ಜರ್ನಿ ನೋಡಿ ತುಂಬಾ ಖುಷಿ ಆಗುತ್ತೆ ನಾನು. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಿರ್ಮಾಪಕರು ರಾಗಿಣಿ ದ್ವಿವೇದಿ ಅವರಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಓಕೆ, ನಮ್ಮ ದಿವ್ಯಾ ಸುರೇಶ್ ಅವರು ಹಾಗೂ ರಿಹಾನ್ ಅವರು ಪ್ಲೀಸ್ ದಯವಿಟ್ಟು ಬರಬೇಕು. ಈಸ್ಕೊಳಕಲ್ಲ, ಕೊಡಕ್ಕೆ ಬನ್ನಿ. ಕಮ್ ಪ್ಲೀಸ್, ಬನ್ನಿ. ಎಸ್, ಮನು ಸರ್ ಒಂದು ಬ್ಯೂಟಿಫುಲ್ ಫ್ರೇಮ್ ಕೂಡ ಸಿಗುತ್ತೆ. ಸೊ ಅಲ್ವಾ ಮನು ಸರ್? ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ಸ್. Thank you once again. Yes, thank you. ಥ್ಯಾಂಕ್ ಯು ಒನ್ಸ್ ಅಗೇನ್ ರಾಗಿಣಿ ಮ್ಯಾಮ್. ಇದೀಗ ನಮ್ಮ ಸಿನಿಮಾದ ಹಿರಣ್ಯದ ಮೊದಲ ದಿನದಿಂದಲೂ ಕೂಡ ಜೊತೆಯಾಗಿರುವಂತದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತು. ಹಿರಣ್ಯ ಟೈಟಲ್ ಅನ್ನು ಬಿಟ್ಕೊಟ್ಟಿದ್ದು ಅವ್ರೆ. ಶೂಟಿಂಗ್ ಟೈಮಲ್ಲಿ ಸೆಟ್ ಅನ್ನು ಕೂಡ ವಿಸಿಟ್ ಮಾಡ್ತಾ ಇದ್ರು, ಹೇಗ್ ನಡೀತಾ ಇದೆ ಶೂಟಿಂಗ್ ಅನ್ನು ಕೂಡ ನೋಡ್ತಾ ಇದ್ರು. ಹಾಗಾಗಿ ಹಿರಣ್ಯಗೆ ಪ್ರೀತಿಯನ್ನಷ್ಟೇ ಕೊಡ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಹೆಮ್ಮೆಯ ನಟರಾಕ್ಷಸ, ಅದ್ಭುತ ಬರಹಗಾರ, ಎಲ್ಲರ ಪ್ರೀತಿಯ ನಿರ್ಮಾಪಕ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮನಲ್ಲಿ ನಟರಾಕ್ಷಸ ಗಾಳಿ ಧನಂಜಯ ಅವರು. ಎಲ್ಲರಿಗೂ ನಮಸ್ಕಾರ. ಹಿರಣ್ಯ ತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ರಾಜು ಆಲ್ ದ ಬೆಸ್ಟ್. ನನಗೆ 10 ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಯಾವಾಗ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದರು. 10 ವರ್ಷದ ಹಿಂದೆ 2013 ಅನ್ಸುತ್ತೆ, 2013-12 ಯಾವುದೋ ಒಂದು ಯುಗಾದಿ ಹಬ್ಬದ ದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ. ನಾನು ರಾಜು ಇಬ್ಬರು ಆಕ್ಟ್ ಮಾಡಬೇಕಾಗಿತ್ತು. ಅದ್ರಲ್ಲಿ ರಾಜುಗೆ ಒಂದು ಹೀರೋಯಿನ್ ಇದ್ರು ಅನ್ಸುತ್ತೆ, ಲವರ್ ಬಾಯ್. ಒಂದು ಅಡುಗೆ ಜೊತೆ ಫೋಟೋ ಶೂಟ್. ನನಗೆ ಎಲ್ಲ ಬ್ಯಾಂಡ್ ಎಲ್ಲ ಕಟ್ಟಿ ಧೂಳೆಲ್ಲ ಹಾಕಿ ಬ್ಲಡ್ ಎಲ್ಲ ಹಾಕಿ ಮಚ್ಕೊಟ್ಟು ಒಂದು ಫೋಟೋ ಶೂಟ್ ಆಗಿತ್ತು. ಬಟ್ ಅದು ಸಿನಿಮಾ ಆಗಲಿಲ್ಲ. ಸೊ ಅಲ್ಲಿಂದ ಫ್ರೆಂಡು ರಾಜ ಅವ್ರದನ್ನ ಅಲ್ಲಿ ಆ ಕಡೆ ನಮ್ಮ JP ನಗರ ಜಯನಗರಕ್ಕೆ ಬಂದಾಗೆಲ್ಲ ಆ ಜಯನಗರದಲ್ಲಿ ಸಿಗೋರು, ನೆಕ್ಸ್ಟ್ ಮದುವೆ ಗಂಡ ಹೆಂಡತಿ ಇಬ್ಬರನ್ನು ಸಿಗೋರು. ಸೊ ಹಾಗೆ ಜರ್ನಿ ನೆನೆಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತರೆಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಬಟ್ ಆಕ್ಟರ್ಗಳಾಗಿ ಎಲ್ಲ ಒಂದ್ ಕಡೆ ನಾವು ಡಿಪೆಂಡೆಂಟ್ಸ್. ಒಂದು ಒಳ್ಳೆ ಬರವಣಿಗೆ, ಒಂದು ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ನಿರ್ದೇಶಕರು, ಮತ್ತೆ ಅದನ್ನ ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನ ತಿಳಿಸುವಂತ ನಿರ್ಮಾಪಕರು. ಸೊ ಅಷ್ಟೇ ಜನ ವಿಜನರೀಸ್ ಇದ್ದಾಗ ಅದನ್ನು ತುಂಬಾ ಚೆನ್ನಾಗಿ ನಟರುಗಳಿಗೆ ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು. ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬಾ ಕಮ್ಮಿ ಆಗೋದು. ಅಂದ್ರೆ ಪ್ರತಿಯೊಬ್ಬರ ನಟರು ಎಮರ್ಜ್ ಆಗೋಕ್ಕೆ ತುಂಬಾ ವರ್ಷಗಳೇ ಹಿಡಿತಾ ಇದೆ. ಸೊ ರಾಜುಗೆ ಹಿರಣ್ಯ ಸಿನಿಮಾ ಮೂಲಕ ಒಂದು ಒಳ್ಳೆ ಶುಕ್ರವಾರ ಸಿಗಲಿ, ಹಿರಣ್ಯ ಒಂದು ಒಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಯಾಕಂದ್ರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು. ನನಗೆ ನಮ್ಮ ದೇವ ಕರ್ಕೋ ಒಂದು ಪರಿಚಯ ಮಾಡಿಸಿದಾಗ ತುಂಬಾ ಪ್ಯಾಷನೇಟ್ ಅವರು, ತುಂಬಾ ಪ್ಯಾಷನೇಟ್. ಅವರ ಹೆಸರು ಕೂಡ ಚೆನ್ನಾಗಿದೆ, ಇನ್ಫೈನೈಟ್, ವೇದಾಸ್ ಇನ್ಫೈನೈಟ್ ಅಂತ. ಇನ್ಫೈನೈಟ್ ಸಿನಿಮಾಗಳನ್ನ ಮಾಡೋಂಗಾಗ್ಲಿ, ತುಂಬಾ ಸಿನಿಮಾಗಳನ್ನ ಮಾಡೋಂಗಾಗ್ಲಿ ಚಿತ್ರರಂಗಕ್ಕೆ. ಟೈಟ್ಲ್ ಅಂತ ಬಂದಾಗ ಅದೇನಿಲ್ಲ. ಈಗ ನಾನು ಇವತ್ತು ಈವೆಂಟ್ಗೆ ಬರೋಕ್ಕೆ ನಾನು ನಮ್ಮ ಹರೀಶ್ಗೆ ಹೇಳಿದೆ, ನಾನು ಯಾವ ಟ್ರೈಲರ್ ಈವೆಂಟ್ಗೂ ಬರಲ್ಲ, ನಾನು ಎಲ್ಲೂ ಬರಲ್ಲ, ಸಾಕು ನನಗೆ
ಈ ಕೆಲಸ, ಶೂಟಿಂಗು, ಪ್ರೊಡಕ್ಷನ್ ಇದೆಲ್ಲದರ ಮಧ್ಯೆ ಪರ್ಸನಲ್ ಲೈಫ್ ಫೀಲಿಂಗ್ ಆಗ್ಬಿಟ್ಟಿದೆ. ಪ್ರತಿ ಸರಿಗೂ ಸಿನಿಮಾ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ. ಬಟ್ ಎಲ್ಲ ಒಂದು ಕಡೆ ಆಸ್ ಅ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ. ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಬಂದೋಣ ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಬಂದು ವಿಶ್ ಮಾಡೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದು ಜವಾಬ್ದಾರಿ ಆಗುತ್ತೆ. ಒಳ್ಳೆದಾಗಲಿ ನಿರ್ಮಾಪಕರಿಗೆ, ತುಂಬ ಚೆನ್ನಾಗಾಗಲಿ ಸಿನಿಮಾ. ಆ್ಯಂಡ್ ಒಳ್ಳೆಯ ಕಲಾವಿದರ ದಂಡ ಇದೆ. ದಿಲೀಪ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಹೊಲಿ ಕಾರ್ತಿಕ್, ಕಿರಿಯವರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಬಿಟ್ಬಿಟ್ರ? ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ಎಡ್ಮಿಷನ್ ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ರು. ಸೊ ಎಲ್ಲ ನನಗೆ ಸಾಂಗ್ ತುಂಬ ಇಷ್ಟ ಆಯಿತು. ಪ್ರಮೋದ್ ಮರವಂತ ಅವರು ಬರೆದು ಪದೇ ಹಾಡು. ಸೊ ಇಡೀ ತನ್ನ ಕಾಲ ಬೆಸ್ಟ್, ಚೆನ್ನಾಗಾಗಲಿ. ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋವಂಗಾಗಲಿ, ಸ್ಟಾರ್ ನಿರ್ದೇಶಕ ಸಿಗೋವಂಗಾಗಲಿ, ಇನ್ನು ಸಾಕಷ್ಟು ನಿರ್ಮಾಣಗಳನ್ನು ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸ್ ನಿರ್ಮಾಪಕರಿಗೆ ಕೊಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ರಾಗಿಣಿಯವರಿಗೆ ಥ್ಯಾಂಕ್ ಯು. ನಾವು ಬಂದಾಗ ಆಲ್ರೆಡಿ ಅವರು ಸೂಪರ್ ಸ್ಟಾರ್ ರಾಗಿಣಿಯವರು. ಇವತ್ತು ಎಲ್ಲ ಭಾಷೆಯಲ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಸರ್, ಒಂದು ನಿಮಿಷ ವರ್ಕ್ ಆಗುತ್ತೋ ಇಲ್ಲ ಅನ್ನೋದು ಸೆಕೆಂಡರಿ, ಬಟ್ ಇಡೀ ಚಿತ್ರತಂಡಕ್ಕೆ ಶಕ್ತಿ ಅಂತೂ ಖಂಡಿತ ನಿಮ್ಮ ಬರುವಿಕೆಯಿಂದ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ರಾಜವರ್ಧನ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಗೆಳೆಯನಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಧನಂಜಯ್ ಸರ್ ಅವರಿಗೆ ನಮ್ಮ ಹಿರಣ್ಯ ಚಿತ್ರತಂಡದ ಪರವಾಗಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಚಿತ್ರತಂಡ ದಯವಿಟ್ಟು ಒಂದು ಗ್ರೂಪ್ ಫೋಟೋಗೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರಾಗಿಣಿ ಮ್ಯಾಮ್, ಒಂದು ಗ್ರೂಪ್ ಫೋಟೋಗೆ ಪ್ಲೀಸ್ ವೇದಿಕೆಗೆ ಬರಬೇಕು. ದೇವು ಸರ್, ತುಂಬಾ ಜನ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿದ್ರು. ಟೀಮ್ ಬನ್ನಿ, ಟೀಮ್. ಮುಂದೆ ಚೇತು ಯಾಕೆ ಬ್ರೋ? ಚೇತು ಯಾಕೆ ಬ್ರೋ? ಸ್ಟೇಟಸ್ ಕಮೆಂಟ್ ಹಾಕೋದು ಸ್ಟೇಟಸ್ ಇಂಪಾರ್ಟೆಂಟ್ ಅಂತ ಯಾವಾಗಲೂ. ಕಾರ್ತಿಕ್ ಚಿರಾಗ್ ಬನ್ನಿಲ್ಲ ಅಂದ್ರೆ ಡೈರೆಕ್ಟ್ ಕ್ಯಾಮ್ರಾ ನೋಡಲ್ಲ. ಪ್ರಮೋದ್ ಮರವಂತ ಅವರಿದ್ರೆ ಪ್ಲೀಸ್ ಜಾಯಿನ್ ಆಗ್ಬೇಕು. ಪ್ರಮೋದ್ ಮರವಂತ ಇದು ನಮ್ಮ ಹಿರಣ್ಯ ಜೊತೆಗೆ ಇದೇ ಜುಲೈ 19ನೇ ತಾರೀಕಿನಿಂದ ಕನ್ನಡಿಗರ ಜೊತೆಗೆ ತೆರೆಯ ಮೇಲೆ ಬರ್ತಾ ಇದ್ರಿ. ಹಾಗಾಗಿ ಹಿರಣ್ಯರ ಇಡೀ ಚಿತ್ರತಂಡಕ್ಕೆ ನಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಅಂತ ಕೇಳ್ಕೊತಾ ಇದ್ದೀವಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಿರಣ್ಯ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಡಾಲಿ ಧನಂಜಯ್ ಸರ್, ರಾಗಿಣಿ ದ್ವಿವೇದಿ ಮ್ಯಾಮ್ ಹಾಗೂ ಜಾಕ್ಮನ್ ಸರ್ ಅವರಿಗೆ ಹಿರಣ್ಯ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ.